ಮಿರ್ಚಿ ಬಜ್ಜಿ ನಾವು ಯಾವಾಗಲೂ ತಿನ್ಬೇಕಾದ್ರೆ ಒಳಗೆ ಹಸಿ ಹಿಟ್ಟಿತ್ತಂದ್ರೆ ಅದನ್ನು ಚೆಲ್ಲಿ ಬಿಡ್ತೀವಿ. ಹೀಗಾಗಿ ಮಿರ್ಚಿ ಬಜ್ಜಿ ಎಷ್ಟೋ ಜನಕ್ಕೆ ಇಷ್ಟ ಆಕವು, ಎಷ್ಟೋ ಜನಕ್ಕೆ ಇಷ್ಟ ಆಗಂಗಿಲ್ಲ. ಒಳಗಡೆ ಹಸಿ ಹಿಟ್ಟು ಇರ್ಲಾರ್ದನ ಮಿರ್ಚಿ ಬಜ್ಜಿ ಹೆಂಗೆ ಮಾಡ್ಕೋಬೇಕಂತೇಳಿ ಪರ್ಫೆಕ್ಟಾಗಿ ನಮ್ಮ ಫ್ರೆಂಡ್ ಇವತ್ತು ಮಾಡಿ ತೋರ್ಸಾತಾರೆ ಬರ್ರಿ. ಮತ್ತು ಇದ್ರ ಜೊತೆನ ಒಂದೆರಡು ಟಿಪ್ಸ್ ಹೇಳ್ತಾರೆ ಮಿರ್ಚಿ ಬಜ್ಜಿ ಮಾಡ್ಕೊಳ್ಬೇಕಾದ್ರೆ. ಅವೆರಡು ಟಿಪ್ಸ್ ಫಾಲೋ ಮಾಡ್ಕೊಂಡ್ವಿ ಅಂದ್ರೆ ಪರ್ಫೆಕ್ಟಾಗಿನ ಮಿರ್ಚಿ ಬಜ್ಜಿ ರೆಡಿ ಹಾಕೋ ಮನ್ಯಾಗ. ಬರ್ರಿ ಮಿರ್ಚಿ ಬಜ್ಜಿ ಮಾಡ್ಕೊಳ್ಳೋದು ನೋಡ್ಕೊಂಬರ್ನು. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಆರಾಮದಿ ಅಂತ ಹೇಳ್ಕೊಳಕತ್ತೀನಿ. ಮೊದಲಿಗೆ ನೋಡಿರಿ ಕಡಾನ್ಗೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಳಕತ್ತಿ. ಎಣ್ಣೆ ಬಿಸಿ ಮಾಡ್ಕೋಬೇಕು. ಇದು ಬಿಸಿ ಆಗಲಿ. ಇವಾಗ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಂಬರೋಣ ಬರ್ರಿ. ನೋಡಿರಿ ಇಲ್ಲಿ ನಾವು ಕಡ್ಲಿ ಹಿಟ್ಟನ್ನ ತೊಗೊಂಡಿದ್ವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕತ್ತೀವಿ. ಹಂಗೆ ಚಿಟಿಗೆ ಸೋಡಾ ಹಾಕೊಳಕತ್ತಾರ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಜ್ವಾನ ಕೈಯಲ್ಲೇನ ತಿಕ್ಕಿ ಹಾಕೊಳಕ್ತಾರೆ ನೋಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಸೈಡ್ನಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆಲ್ ಅಂತ ಬರುತ್ತೆ, ಅದನ್ನೂ ಹೊಡೀರಿ. ಯಾಕಂದ್ರೆ ನಾ ಹಾಕು ಹೊಸ ವೀಡಿಯೋಗಳು ಫಸ್ಟ್ ಬಂದು ನಿಮ್ಗೆ ತಲುಪ್ತಾವೆ. ಈಗ ಸೈಡ್ನಾಗ ಹಿಟ್ಟಿಟ್ಕೊಂಡು ಇವಾಗ ಮೆಣಸಿನ್ಕಾಯನ್ನ ಮುರ್ಕೊಳಾಕ್ತೀವಿ ನೋಡಿರಿ. ಈ ಮೆಣಸಿನ್ಕಾಯಿ ಯಾಕೆ ಹಿಂಗೆ ಮುರಿದು ಹಾಕೋಬೇಕಂದ್ರೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೋಬೇಕಾರೆ ಮುರಿದು ಹಾಕೋಲಿಕ್ಕಂದ್ರೆ ಮೆಣಸಿನ್ಕಾಯಿ ಬಜ್ಜಿ ಸಿಡಿತಾವೆ. ಹೀಗಾಗಿ ಮುರಿದ ಇಟ್ಕೊಂಡಿವಿ. ಇವಾಗ ಸುಡು ಎಣ್ಣೆನ ಇದಕ್ಕೆ ಹಾಕೊಳಾಕ್ತಾರೆ ನೋಡಿರಿ. ಈ ಎಣ್ಣೆ ಯಾಕೆ ಹಿಂಗೆ ಹಾಕೊಳಾಕತ್ತಾರಂದ್ರೆ ಆ ಎಣ್ಣೆ ಹಾಕೊಳ್ಳೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರ್ತಾವಂತ. ಹೀಗಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕ್ತಾರೆ ನೋಡಿರಿ. ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಡ್ರಿ, ಯಾಕಂದ್ರೆ ಎಣ್ಣೆ ಸುಡ್ತಿರ್ತೈತಿ. ಅದು ಮಿಕ್ಸ್ ಆದ ತಕ್ಷಣ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಮತ್ತೆ ಕಲಿಸ್ಕೊಳಾಕ್ತಾರೆ ನೋಡಿರಿ. ನೀವು ಇಲ್ಲಿ ನೋಡಿರ್ಬೋದು ಹಿಟ್ಟಿನೊಳಗೆ ಎಣ್ಣೆ ಹಾಕ್ಕೊಳ್ಬೇಕಾದ್ರೆ ಹಿಟ್ಟು ಬುರುಗ್ ಬರ್ತೈತಿ. ಅಂದರೆ ಸುಡು ಎಣ್ಣೆ ಹಾಕೊಂಡ್ರೆ ಅಷ್ಟೇ ಹಿಟ್ಟು ಬುರುಗ್ ಬರ್ತೈತಿ. ಹಂಗೆ ಬುರುಗ್ ಬಂತಂದ್ರೆ ಬಜ್ಜಿ ಕ್ರಿಸ್ಪಿಯಾಗಿ ಬರ್ತಾವಂತ. ಹಸಿ ಬಿಸಿ ಎಣ್ಣೆ ಕಾಶಿ ಹಾಕೊಂಡ್ರಂದ್ರೆ ಬಜ್ಜಿ ಟೇಸ್ಟ್ ಆಗಂಗಿಲ್ಲ ಅಂತ, ಕ್ರಿಸ್ಪಿಯಾಗಿನೂ ಬರಂಗಿಲ್ಲತ್ತ. ಇವಾಗ ನೋಡಿರಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡಾರು. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗೈತಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕೊಂಡು ಮತ್ತೆ ಕಲಿಸ್ಕೊಳಕ್ತಾರೆ ನೋಡಿರಿ. ಮನ್ಯಾಗನೇ ಹಿಂಗೆ ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ಬಜ್ಜಿ. ಮಾತ್ರ ಅಷ್ಟು ರುಚಿಯಾಗಿತ್ತು. ನಮಗೆ ಮಾತ್ರ ತಿನ್ನುವಾಗ ಸೇಮ್ ಅಂಗಡ್ಯಾಗ ಯಾವ ರೀತಿ ತೊಗೊಂಬಂದು ತಿಂತೀವಲ್ಲ ಹಂಗೆ ರುಚಿ ಬಂದಿತ್ತು. ನಮಗಂತರೂ ಮನ್ಯಾಗ ಎಲ್ಲರಿಗೂ ಬಜ್ಜಿ ಭಾಳ ಅಂದ್ರೆ ಭಾಳ ಇಷ್ಟ. ಅದು ನೋಡಿರಿ ಇಷ್ಟ ಆಗೈತಿದು ಹಿಟ್ಟು. ಈ ಹದಕ್ಕೆ ಬಂದ್ರೆ ಸಾಕು ನೋಡಿರಿ. ಈ ಹದ ಇರ್ಬೇಕು ಹಿಟ್ಟು. ಎಣ್ಣೆನೂ ಕಾದೈತಿ. ಇವಾಗ ಒಂದೊಂದನ್ನ ಬಜ್ಜಿ ಮಾಡ್ಕೊಂಬಿಡೋಣ ಬರ್ರಿ. ನೋಡಿರಿ ತೋರ್ಸಾತಾರು ಯಾವ ರೀತಿ ಹಿಡ್ಕೊಂಡಾರ ನೋಡಿರಿ ಬಜ್ಜಿ ಹಿಟ್ಟು. ಹಂಗೆ ಮೆಣಸಿನ್ಕಾಯಿ ಈ ರೀತಿ ಬಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಮನ್ಯಾಗನ ಮಿರ್ಚಿ ಬಜ್ಜಿ ರೆಡಿ ಆಗ್ತಾವೆ ನೋಡಿರಿ. ನಾನು ನಿಮಗೆ ಹೇಳಿದ್ನಾಗಲೇ ಒಂದೆರಡು ಟಿಪ್ಸ್ ಹೇಳ್ತಾರಂತೇಳಿ. ಮೊದಲಿಗೆ ಒಂದು ಟಿಪ್ಸ್ ಏನಂದ್ರೆ ಹಿಟ್ಟು ಕಲಿಸುವಾಗ ನಾವು ಸುಡು ಎಣ್ಣೆನ ಹಾಕೋತೀವಿಲ್ಲ, ಅದು ಒಂದು ಟಿಪ್ಸು. ಹಂಗೆ ಹಾಕೊಳ್ಳೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರ್ತಾವೆ. ಇನ್ನೂ ಒಂದು ಟಿಪ್ಸ್ ಏನಂದ್ರೆ ಮುಂದೆ ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಕತಿ. ಇವಾಗ ನೋಡಿರಿ ಒಂದು ಚಮಚ ತೊಗೊಂಡು ಇವನ್ನ ಹೊಳಿಸಿ ಹಾಕೊಳಕತ್ತಾರು ನೋಡಿರಿ. ಹಿಂಗೆ ಮಾಡ್ಕೊಂಡು ತಿನ್ನಿರಿ ಮನ್ಯಾಗ. ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿನೂ ಹೇಳ್ರಿ. ನೋಡಿರಿ ಆ ಟಿಪ್ಸ್ ಇದೆ. ಈ ರೀತಿ ಚಮಚ ತೊಗೊಂಡು ಬಜ್ಜಿ ಒಳಗೆ ಒಂದು ಸ್ವಲ್ಪ ಚುಚ್ಕೊಳಕತ್ತಾರು. ಯಾಕೆ ಹಿಂಗೆ ಚುಚ್ಕೊಳಕ್ತಾರಂದ್ರೆ ಹಿಟ್ಟು ಒಳಗೆ ಹಸಿ ಬಿಸಿ ಇರಬಾರ್ದು. ಅಂದ್ರೆ ಬಜ್ಜಿ ತಿನ್ನುವಾಗ ಎಷ್ಟೋ ಸಲ ಬಜ್ಜಿ ಮಾಡ್ಕೊಂಡಿರ್ತೀವಿ ನಾವು, ಒಳಗೆ ಹಿಟ್ಟು ಹಸಿ ಬಿಸಿನೇ ಇರ್ತೈತಿ. ಅದನ್ನು ಮ್ಯಾಗಿನ ತಟ್ಟಿಂದ ಒಳಗಿಂದ ಹಸಿ ಬಿಸಿ ಹಿಟ್ಟನ್ನ ಒಗೆದು ಬಿಡ್ತೀವಿ. ಹೀಗಾಗಿ ಅವರು ಒಂದು ಟಿಪ್ಸ್ ಹೇಳಾಕ್ತಾರೆ. ಈಗ ಈ ಚಮಚ ತೊಗೊಂಡು ಈ ರೀತಿ ಹೋಲ್ ಮಾಡ್ಕೊಂಡು ಬಜ್ಜಿ ಒಳಗೆ ಎಣ್ಣೆಲ್ಲ ಸುಡು ಎಣ್ಣೆ ಹೋತಂದ್ರೆ ಅದು ಒಳಗಿರೋದು ಎಲ್ಲ ಕ್ರಿಸ್ಪಿಯಾಗಿ ಬೆಂದುಬಿಡ್ತಾವೆ. ಬಜ್ಜಿನ ಪೂರ್ತಿ ನಾವು ಮೆಣಸಿನ್ಕಾಯಿ ಹಿಡ್ಕೊಂಡು ತಿನ್ಬೋದು. ಆ ರೀತಿ ಇವರು ಟಿಪ್ಸ್ ಹೇಳ್ಕೊಟ್ರು ನೋಡಿರಿ. ನನಗೂ ಇದು ಗೊತ್ತಿರಲಿಲ್ಲ ನೋಡಿರಿ. ಈಗ ಫ್ರೈ ಆಗ್ಯಾವು, ತೆಗೆದ ಇಟ್ಕೊಳಕ್ತಾರೆ ಸೈಡ್ನಾಗ. ಹಿಂಗೆ ಉಳಿದಿರೋ ಬಜ್ಜಿನ ಕರ್ಕೊಂಬಿಟ್ರೆ ಮುಗೀತು. ಮನ್ಯಾಗನ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ತಾವೆ. ಇವ್ರು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಇವರು ಬಳ್ಳಾರಿ ಸೈಡ್ನವರು. ಇವ್ರು ಬಳ್ಳಾರಿ ಸೈಡ್ನಲ್ಲೆಲ್ಲ ಸಾಯಂಕಾಲ ಟೈಮಿಗೆ ಮಿರ್ಚಿ ಮತ್ತು ಮಂಡಕ್ಕಿ ಅಂದ್ರೆ ಭಾಳ ಫೇಮಸ್ ಅಂತ. ಇವರು ಮನ್ಯಾಗನ ಕಡ್ಲಿ ಬೇಳೆ ಬೀಸ್ಕೊಂಬಂದು ಅದ ಹಿಟ್ಟಿನಿಂದನ ಬಜ್ಜಿ ಮಾಡ್ಕೊತಾರೆ. ಅವು ಭಾಳ ಟೇಸ್ಟ್ ಆಗಿರ್ತಾವೆ. ಮತ್ತು ಅಂಗಡಿಯಾನ ಹಿಟ್ಟು ತೊಗೊಂಬಂದು ಬಜ್ಜಿ ಮಾಡ್ಕೊಂಡ್ರೆ ಹೆಂಗೆ ಅಕ್ಕಾವು ನೋಡೋಣಂತೇಳಿ ಟೇಸ್ಟ್. ಅದಕ್ಕೆ ಇವತ್ತು ಮಾಡ್ಕೊಳಕತ್ತೀವಿ ಬರ್ರಿ. ನಿಮಗೂ ತೋರಿಸಿವಿ ಹೆಂಗಾಗಿದ್ದು ಅಂತ ಹೇಳ್ರಿ. ಬರ್ರಿ ಅಷ್ಟು ಬಜ್ಜಿ ಫ್ರೈ ಆಗ್ಯಾವು. ತೋರಿಸ್ತೀನಿ ಯಾವ ರೀತಿ ಆಗ್ಯಾವ ಮಿರ್ಚಿ ಬಜ್ಜಿ ಅಂಥೇಳಿ. ನೋಡಿರಿ ನಾವು ಮನ್ಯಾಗ ಮಾಡಿವತ್ತನ ಅನ್ಸಾಕತ್ತಿಲ್ಲ. ಸೇಮ್ ಅಂಗಡ್ಯಾಗ ತೊಗೊಂಬಂದಿರ್ಬೋದು ಹಂಗೆ ಅನ್ಸಾಕತ್ತಾವು. ಬಾಯಿಗಿಟ್ರೆ ಕರ್ಗಾಕತ್ತಿದ್ದು ಅಷ್ಟು ಕ್ರಿಸ್ಪಿಯಾಗಿ ಬಂದಿದ್ದು ಬಜ್ಜಿ. ಒಮ್ಮೆ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಿಮಗೂ ಈ ಬಜ್ಜಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಬಜ್ಜಿ ಕ್ರಿಸ್ಪಿಯಾಗಿ ಮತ್ತು ಒಳಗೆ ಹಿಟ್ಟು ಹಸಿ ಬಿಸಿ ಇರಲಾರ್ದಂಗೆ ಯಾವ ರೀತಿ ಮನ್ಯಾಗನ ಬಜ್ಜಿ ಮಾಡ್ಕೋಬೇಕಂತ ಹೇಳ್ಕೊಟ್ಟಿದ್ದು ನನ್ನ ಫ್ರೆಂಡಿಗೆ ಥ್ಯಾಂಕ್ಸು.